ವೆಲ್ಕಮ್ ಬ್ಯಾಕ್ ಟು ಧೀರಜ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ? ಏನಿಲ್ಲ, ಇವತ್ತೊಂದು ಕಾರು ನಾಳಿದ್ದಾಗಿ ಹೋಗ್ತದೆ. ನಾನು ಫಸ್ಟ್ ಟೈಮ್ ತೆಗೆದ ಕಾರ್ ಅದು. ಅಂದರೆ ತುಂಬ ಆಸೆ ಪಟ್ಟು ತಗೊಂಡಂಥ ಕಾರು ನಾಳೆ ಹೋಗ್ತದೆ. ಅದು ಸೇಲ್ ಆಗಿದೆ. ಅಂದರೆ ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಬಂತು, ಹಾಗಾಗಿ ಸೇಲ್ ಮಾಡಿದ್ರು. ಅದನ್ನು ಓಡಿಸಲಿಕ್ಕೆ ತುಂಬ ಜನ ಇದ್ದರು ಅದರ ಜೊತೆಗೆ ಓಡಿಸುವಾಗ. ಮತ್ತು ನಿಂತ ಮೇಲೆ ಯಾರು ಕೂಡ ಅದರ ಸೈಡಿಗೂ ಸಹ ಹೋಗಲಿಲ್ಲ. ಓಡಿಸಲಿಕ್ಕೆ ಕೇಳಿ ತುಂಬ ಜನ ಓಡಿಸ್ತಾಯಿದ್ರು. ನಿಂತ ಮೇಲೆ ಅದನ್ನು ಹತ್ತಿರ ಕೂಡ ಹೋಗಿ ನೋಡಲಿಲ್ಲ. ಪರವಾಗಿಲ್ಲ, ಒಳ್ಳೇದು ಮಾಡಲಿ ಅವರಿಗೆ. ಈ ವಿಷಯ ಏನಪ್ಪ ಅಂದರೆ, ಕಾರೊಂದು ಮೆಮೊರಬಲ್ ಮೂಮೆಂಟ್. ಅಂದರೆ ಫಸ್ಟ್ ಟೈಮ್ ತೆಗೆದ ಕಾರ್ ಹಾಗೆ. ಸೊ ಹಾಗಾಗಿ ಅದರೊಂದು ವೀಡಿಯೋ ಮಾಡಿ ಇಡುವ ಅಂತ ವೀಡಿಯೋ ಮಾಡಲಿಕ್ಕೆ ಹೊರಟದ್ದು. ಈಗ ಮನೆ ಕೆಲಸ ಇಷ್ಟ ಆಗಿದೆ. ಮೊನ್ನೆ ಇಟ್ಟಚ್ಚಿ ಬಂದಿತ್ತು, ಎಲ್ಲ ತೆಗ್ದಾಗಿದೆ ನೋಡಿ, ಏನಾಗ್ತಾ ಉಂಟು. ಮತ್ತು ಇಷ್ಟಾಗಿದೆ. ಇಟ್ಟಚ್ಚಿ ಕೂಡ ಇಲ್ಲೇ ಉಂಟು, ಕೊಂಡೋಗಲಿಲ್ಲ ಅವರು. ಹಾಗೆ ಮೋಸ್ಟ್ಲಿ ಇವತ್ತು ಇಲ್ಲ 4 ಕಲ್ಲು ಬರ್ತದೆ. ಕಲ್ಲು ಬಂದರೆ ರೋಡಲ್ಲಿ ಇಡಬೇಕಷ್ಟೇ, ಬೇರೆಲ್ಲ ಜಾಗ ಇಲ್ಲ. ಹಾಗಾಗಿ ಸೊ ಹಾಗೆ ಕಾರಿನದ್ದೊಂದು ವೀಡಿಯೋ ಮಾಡುವ ಅಂತ, ವೀಡಿಯೋ ಮಾಡಿ ಹಾಕುವ ಅಂತ. ಯೂಟ್ಯೂಬಲ್ಲಿ ಇರ್ತದಲ್ಲ ಹೇಗೂ, ಮತ್ತು ಗ್ಯಾಲರಿಯೆಲ್ಲ ಸೇವ್ ಮಾಡಿಟ್ಟರೆ ಡಿಲೀಟ್ ಆಗ್ತದೆ. ಹಾಗಾಗಿ ಒಂದು ವೀಡಿಯೋ ಮಾಡಿ ಇಡುವ ಅಂತ. ಒಂದು ಲಾಸ್ಟ್ ಟೈಮ್ ನೋಡಿ ಹೇಗುಂಟು. ಇದು ನಾಳಿದ್ದಾಗಿ ಮತ್ತೆ ಹೋಗ್ತದೆ. ಹಾಗಾಗಿ ನೋಡಿ, ಸೇಲ್ ಆಗಿದೆ ಇದು ಆಲ್ರೆಡಿ. ನಾಳಿದ್ದಾಗ ಕೊಂಡೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಸಮಯ ಇಲ್ಲಿ ನಿಂತಿತ್ತು, ಕಂಪ್ಲೇಂಟ್ ಬಂದು. ಹಾಗಾಗಿ ಓಡಿಸಲಿಲ್ಲ. ಮತ್ತು ನನಗೆ ಕೈ ನೋವು ಸಹ ಅಲ್ಲ, ಹಾಗೆ. ಸೊ ಹಾಗೆ ನಾಳಿದ್ದಾಗಿ ಹೋಗ್ತದೆ ಈ ಕಾರು. ಹಾಗೆ ಕಾರ್ ನೋಡಿದ್ರಲ್ಲ, ಅದು ನಾಳಿದ್ದಾಗಿ ಹೋಗ್ತದೆ. ಮತ್ತೆ ತೆಗಿಬೇಕು ಸ್ವಲ್ಪ ಸಮಯ ನಂತರ. ಒಂದು ದೊಡ್ಡ ಕಾರ್ ತೆಗಿಬೇಕಂತ ಡ್ರೀಮ್ ಉಂಟು. ಸೊ ಹಾಗಾಗಿ ಇದು ಒಂದು ಚಿಕ್ಕ ವೀಡಿಯೋ ಅಷ್ಟೇ. ಕಾರಿನೊಂದು ವೀಡಿಯೋ ಮಾಡಿ ಹಾಕುವ ಅಂತ ನೆನಪಿಗೆ. ಮತ್ತೊಂದು ವೀಡಿಯೋದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡಿ. ಮತ್ತೊಂದು ವೀಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಬಾಯ್.